ಎಲ್ಲರಿಗೂ ನಮಸ್ಕಾರ. ಕಥಾ ವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 16 ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಬಂದನು ರಾಮನನ್ನು ಕುರಿತು, ಮಹಾಬಾಹುವಾದ ರಾಮನೇ, ಹಿಂದೆ ನನಗೆ ಬಲ ಪರಾಕ್ರಮಗಳಿಂದ ಕೂಡಿದ ಸುಂದರವಾದ ರೂಪವಿತ್ತು. ಆ ಸೌಂದರ್ಯವನ್ನು ಊಹಿಸಲೂ ಸಾಧ್ಯವಿಲ್ಲ. ಅದು 3 ಲೋಕಗಳಲ್ಲಿ ಪ್ರಸಿದ್ಧವಾಗಿತ್ತು. ಸೂರ್ಯ ಚಂದ್ರ ಇಂದ್ರರಂತೆ ತೇಜೋವಯತ್ಕಾಯವಿತ್ತು. ನಾನು ಲೋಕಭಯಂಕರವಾದ ರೂಪವನ್ನು ತಾಳಿ ಮುನಿಗಳನ್ನು ಹೆದರಿಸುತ್ತಿದ್ದೆ. ಒಮ್ಮೆ ಸ್ಥೂಲಶಿರನೆಂಬ ಋಷಿಯನ್ನು ಹೆದರಿಸಲು ಹೋದೆ. ಅವನು ಸಿಟ್ಟಿಗೆದ್ದು, ದುಷ್ಟ, ನಿನಗೆ ಲೋಕನಿಂದ್ಯವಾದ ಈ ರೂಪವೇ ಇರಲಿ, ಘೋರ ಶಾಪವೆನ್ನಿತ್ತನು. ಆಗ ನಾನು ಅವನ ಕಾಲಿಗೆ ಬಿದ್ದು ಪ್ರಾರ್ಥಿಸಿ ಕೇಳಿದೆ, ಈ ಶಾಪಕ್ಕೆ ಅಂತ್ಯ ಯಾವಾಗ ಎಂದು. ಆಗ ಅವನಿಂದನು, ಈ ನಿರ್ಜನವಾದ ಕಾಡಿಗೆ ಬಂದ ರಾಮನು ನಿನ್ನ ಬಾಹುವನ್ನು ಕಡಿಯುವನು ಮತ್ತು ನಿನ್ನ ದೇಹವನ್ನು ದಹಿಸುವನು. ಆಗಲೇ ನಿನಗೆ ಶಾಪ ವಿಮೋಚನೆ. ನಿನಗೆ ನಿನ್ನ ಸ್ವರೂಪವು ಮರಳಿ ಪ್ರಾಪ್ತವಾಗುವುದು. ಲಕ್ಷ್ಮಣ, ನಾನು ಧನು ಎಂಬ ರಾಕ್ಷಸಿಯ ಮಗ. ಶ್ರೀಮಂತಿಕೆಯ ದುರಹಂಕಾರದಿಂದ ಮೆರೆಯುತ್ತಿದ್ದೆ. ನಾನು ಉಗ್ರವಾದ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವನನ್ನು ಒಲಿಸಿಕೊಂಡೆ. ಅವನು ನನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿದನು. ನನ್ನ ಅಹಂಕಾರ ಮೇರೇ ಮೀರಿತ್ತು. ನಾನು ಇಂದ್ರನನ್ನೇ ಕೆಣಕಲು ಹೋದೆ. ಅವನು 100 ಪರ್ವಗಳುಳ್ಳ ವಜ್ರಾಯುಧದಿಂದ ಹೊಡೆದನು. ಆ ರಭಸಕ್ಕೆ ನನ್ನ ತೊಡೆಗಳು ಮತ್ತು ತಲೆ ದೇಹದ ಒಳಗೇ ಹುದುಗಿ ಹೋದವು. ಆಗ ನಾನು ನನ್ನನ್ನು ಕೊಲ್ಲು ಎಂದು ಪ್ರಾರ್ಥಿಸಿಕೊಂಡೆ. ಆದರೆ ಬ್ರಹ್ಮದೇವನ ವರದಂತೆ ನಾನು ದೀರ್ಘಕಾಲ ಬದುಕಿರಬೇಕೆಂದು ಅವನು ಹೇಳಿದನು. ಹಾಗಾದರೆ ಆಹಾರವಿಲ್ಲದೆ ಹೇಗೆ ಇರಲಿ ಎಂದು ನಾನು ಕೇಳಿದಾಗ ಅವನು ನನಗೆ ಯೋಜನದಷ್ಟು ಉದ್ದವಾದ ತೋಳುಗಳನ್ನು, ಹೊಟ್ಟೆಯ ಮೇಲೆ ಮುಖವನ್ನು ಅನುಗ್ರಹಿಸಿದನು. ನನ್ನ ಈ ತೋಳುಗಳ ಮಧ್ಯದಲ್ಲಿ ಬರುವ ಜೀವಿಗಳನ್ನೇ ಹಿಡಿದು ತಿನ್ನುತ್ತಿದ್ದೆ. ಋಷಿಯ ಶಾಪದಂತೆ ರಾಮ ಲಕ್ಷ್ಮಣರು ನಿನ್ನೀ ತೋಳುಗಳನ್ನು ಕತ್ತರಿಸುತ್ತಾರೆ. ಆಗ ನಿನ್ನ ಶಾಪ ನಿವೃತ್ತಿಯಾಗಿ ಸ್ವರ್ಗವನ್ನು ಸೇರುವೆ ಎಂದು ಹೇಳಿದನು. ಅದರಂತೆ ಈಗ ನೀವು ಬಂದು ನನ್ನ ಬಾಹುಗಳನ್ನು ಕಡಿದು ಹಾಕಿದ್ದೀರಿ. ನಿಮ್ಮಿಂದಲ್ಲದೆ ಬೇರೆ ಯಾರಿಂದಲೂ ನನ್ನನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ. ನಿಮಗೆ ಒಳ್ಳೆಯದಾಗಲಿ. ರಾಮ, ನಾನು ನಿನಗೊಂದು ಬೌದ್ಧಿಕವಾದ ಸಹಾಯವನ್ನು ಮಾಡಬಲ್ಲೆ. ನೀವು ನನ್ನ ಅಗ್ನಿ ಸಂಸ್ಕಾರವನ್ನು ಮಾಡಿರಿ. ಆನಂತರ ನಿಮಗೆ ಸಹಾಯ ಮಾಡಬಲ್ಲ ಸ್ನೇಹಿತನನ್ನು ನಾನು ನಿಮಗೆ ತಿಳಿಸುವೆನು. ಆಗ ರಾಮನು ತನ್ನ ಸಮಸ್ಯೆಯನ್ನು ಕಬಂದನಿಗೆ ವಿವರಿಸಿ ಹೇಳಿದನು. ಕಬಂದ, ನಾನು ಮತ್ತು ನನ್ನ ತಮ್ಮ ಲಕ್ಷ್ಮಣನು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ರಾವಣನೆಂಬ ರಾಕ್ಷಸನು ನನ್ನ ಹೆಂಡತಿಯನ್ನು ಅಪಹರಿಸಿದ್ದಾನೆ. ಅವನು ವಿಶ್ರವಸ್ಸರ ಮಗ, ಕುಬೇರನ ತಮ್ಮ ಎಂದು ತಿಳಿದಿದೆ. ಅವನ ಸಾಮರ್ಥ್ಯ ಇರುವ ಸ್ಥಳ ಇತ್ಯಾದಿ ಯಾವುದೂ ಗೊತ್ತಿಲ್ಲ. ನಾವೀಗ ಅನಾಥರಂತೆ ಅವಳನ್ನು ಹುಡುಕುತ್ತಾ ಅಲೆಯುತ್ತಿದ್ದೇವೆ. ನಿನಗೆ ರಾವಣನ ವಿಚಾರ ತಿಳಿದಿದ್ದರೆ ನಮಗೆ ತಿಳಿಸು. ಅದಕ್ಕೆ ಕಬಂದನೆಂದನು, ನನಗೆ ಶಾಪದಿಂದಾಗಿ ದಿವ್ಯಜ್ಞಾನ ನಷ್ಟವಾಗಿದೆ. ಆದ್ದರಿಂದ ನಿನ್ನ ಹೆಂಡತಿಯ ವಿಷಯವನ್ನು ನಾನು ಅರಿಯೆ. ನೀವು ನನ್ನನ್ನು ಸುಟ್ಟ ಮೇಲೆ ನನಗೆ ನನ್ನ ನಿಜರೂಪ ಬರುತ್ತದೆ. ಆಗ ನನ್ನ ದಿವ್ಯಜ್ಞಾನ ಮರಳುತ್ತದೆ. ಸೂರ್ಯನು ಅಸ್ತನಾಗುವ ಮುಂಚೆಯೇ ನನ್ನ ದಹನ ಸಂಸ್ಕಾರವನ್ನು ಪೂರೈಸಿರಿ. ಅನಂತರ ಆ ರಾಕ್ಷಸನನ್ನು ಬಲ್ಲವನೊಬ್ಬನನ್ನು ನಿಮಗೆ ಪರಿಚಯಿಸುತ್ತೇನೆ. ಅವನಿಗೆ 3 ಲೋಕಗಳಲ್ಲಿ ನಡೆಯುವ ವಿದ್ಯಮಾನಗಳ ಜ್ಞಾನವಿದೆ. ಅವನು ನಿನಗೆ ಖಂಡಿತ ಸಹಾಯ ಮಾಡುತ್ತಾನೆ ಎಂದು ಹೇಳಿದನು. ರಾಮ ಲಕ್ಷ್ಮಣರು ಕಬಂದನ ಮಹಾಕಾಯವನ್ನು ಬೆಟ್ಟದ ಕೊಳ್ಳಕ್ಕೆ ಸಾಗಿಸಿ ಅಲ್ಲಿ ಚಿತೆಯನ್ನು ರಚಿಸಿದರು. ಬೆಂಕಿಯನ್ನು ಉತ್ಪಾದಿಸಿ ಚಿತೆಗೆ ಬೆಂಕಿ ಇಟ್ಟರು. ಚಿತೆಯು ದಗದಗನೆ ಉರಿಯಿತು. ಆಗ ಹೊಗೆಯಿಲ್ಲದ ಬೆಂಕಿಯಂತಹ ಪುರುಷನೊಬ್ಬನು ಆ ಚಿತೆಯಿಂದ ಮೇಲೆದ್ದು ಬಂದನು. ಬಲಶಾಲಿಯಾಗಿದ್ದ ಅವನು ದಿವ್ಯ ವಸ್ತ್ರಮಾಲೆಗಳಿಂದ ಶೋಭಿಸುತ್ತಿದ್ದನು. ಅವನು ಹೊಳೆಯುತ್ತಾ ಆಕಾಶಕ್ಕೇರಿ ನಿಂತನು. ಅವನು ಹೊಳೆಯುವ ಹಂಸಯುಕ್ತವಾದ ಒಂದು ವಿಮಾನವನ್ನೇರಿ ಕುಳಿತನು. ಆಗ 10 ದಿಕ್ಕುಗಳು ಬೆಳಗಿದವು. ಆಕಾಶದಿಂದಲೇ ಅವನು ರಾಮನಿಗೆಂದನು, ರಾಮ, ಸೀತೆಯು ನಿನಗೆ ಸಿಗುವ ಉಪಾಯವನ್ನು ಹೇಳುತ್ತೇನೆ ಕೇಳು. ಲೋಕದಲ್ಲಿ ಯಾವುದೇ ಕಾರ್ಯವನ್ನು ಸಾಧಿಸಬೇಕಾದರೆ 6 ಯುಕ್ತಿಗಳಿವೆ. ದುರ್ದಶೆಗೊಳಗಾದವನಿಂದ ಸಹಾಯವನ್ನು ಪಡೆಯಬಹುದು. ದುರ್ದಶೆಯಿಂದಾಗಿ ನಿಮಗೆ ಆಪತ್ತು ಬಂದಿದೆ. ಆದ್ದರಿಂದ ಈಗ ನಿಮಗೊಬ್ಬ ಒಳ್ಳೆಯ ಮಿತ್ರನ ಸಹಾಯ ಬೇಕಾಗಿದೆ. ರಾಮ, ಅವನ ಸಹಾಯದಿಂದ ನೀನು ಸೀತೆಯನ್ನು ಹಿಂಪಡೆಯಬಲ್ಲೆ. ಇದಲ್ಲದೆ ಬೇರೆ ದಾರಿ ನನಗೆ ತೋರುತ್ತಿಲ್ಲ. ಅವನು ಯಾರೆಂಬುದನ್ನು ಹೇಳುತ್ತೇನೆ ಕೇಳು. ಅವನೊಬ್ಬ ವಾನರ. ಅವನ ಹೆಸರು ಸುಗ್ರೀವ. ಅವನ ಅಣ್ಣನಾದ ವಾಲಿಯು ಸಿಟ್ಟಿನಿಂದ ಅವನನ್ನು ಮನೆಯಿಂದ ಓಡಿಸಿದ್ದಾನೆ.
ಅವನೀಗ ಪಂಪಾ ಸರೋವರದ ಪಕ್ಕದಲ್ಲಿರುವ ಋಷ್ಯಮುಖ ಪರ್ವತದಲ್ಲಿ ಇದ್ದಾನೆ. ಅವನ ಜೊತೆ 4 ವೀರರಿದ್ದಾರೆ. ಅವನು ಮಹಾವೀರ, ತೇಜೋವಂತ. ಅವನದು ಮಿತಿಯಿಲ್ಲದ ಪ್ರಭೆ. ಅವನು ಸತ್ಯಸಂಧ, ವಿನಯಶಾಲಿ, ಸ್ಥಿರಚಿತ್ತ, ಮಹಾಮೇಧಾವಿ, ಕಾರ್ಯದಕ್ಷ, ಪ್ರೌಢ, ಕ್ರಾಂತಿಯುಕ್ತ, ಪರಾಕ್ರಮಿ. ಅವನು ತನ್ನಣ್ಣನಿಂದ ನಿರ್ವಾಸಿತನಾಗಿದ್ದಾನೆ. ಸೀತಾ ಅನ್ವೇಷಣೆಯಲ್ಲಿಯೇ ಅವನಿಂದ ನಿನಗೆ ಸಹಾಯ ಖಂಡಿತವಾಗಿಯೂ ಸಿಗುವುದು. ವ್ಯಥೆ ಪಡಬೇಡ. ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಕಾಲವನ್ನು ಮೀರುವುದು ಕಷ್ಟ. ರಾಮ, ಈಗ ನೀವಿಬ್ಬರು ಋಷ್ಯಮುಖ ಪರ್ವತಕ್ಕೆ ಹೋಗಿ ಸುಗ್ರೀವನ ಸ್ನೇಹವನ್ನು ಸಂಪಾದಿಸಿರಿ. ಅವನನ್ನು ಅಗ್ನಿ ಸಾಕ್ಷಿಯಾಗಿ ಮಿತ್ರನಾಗಿ ಮಾಡಿಕೊಳ್ಳಿ. ಅವನನ್ನು ಉಪೇಕ್ಷಿಸಬೇಡಿ. ಅವನು ಕೃತಜ್ಞ. ಬೇಕಾದ ರೂಪವನ್ನು ತಾಳಬಲ್ಲ ಶಕ್ತಿ ಅವನಲ್ಲಿದೆ. ಅವನಿಗೂ ನಿನ್ನ ಸಹಾಯ ಬೇಕಾಗಿದೆ. ನೀವು ಅವನ ಇಷ್ಟಾರ್ಥವನ್ನು ನೆರವೇರಿಸಿಕೊಡಿರಿ. ಅವನ ಇಷ್ಟಾರ್ಥ ನೆರವೇರುತ್ತದೋ ಇಲ್ಲವೋ ಅವನಂತೂ ನಿಮಗೆ ಸಹಾಯವನ್ನು ಖಂಡಿತವಾಗಿಯೂ ಮಾಡೇ ಮಾಡುತ್ತಾನೆ. ಅವನು ವೃಕ್ಷ ರಜಸ್ಸೆಂಬ ವಾನರನ ಪುತ್ರ. ಅವನು ವಾಲಿಗೆ ಹೆದರಿ ಪಂಪಾ ಪರಿಸರದಲ್ಲಿ ಅಲೆಯುತ್ತಿದ್ದಾನೆ. ಅವನಿಗೆ ವಾಲಿಯಿಂದ ಅನ್ಯಾಯವಾಗಿದೆ. ವೃಕ್ಷರಜಸ್ಸನು ಬ್ರಹ್ಮನ ಕಣ್ಣೀರಿನಿಂದ ಜನಿಸಿದವನು. ಅವನು ವಾನರ ರೂಪನಾದ ಮನುಷ್ಯನಾಗಿದ್ದನು. ಒಮ್ಮೆ ಅವನು ಒಂದು ಸರೋವರದಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಅದರೊಡನೆ ಯುದ್ಧ ಮಾಡಲೆಂದು ಸರೋವರಕ್ಕೆ ಧುಮುಕಿದನು. ಅದರಿಂದ ಮೇಲೆ ಬರುವಷ್ಟರಲ್ಲೇ ಅವನು ಸುಂದರ ಸ್ತ್ರೀಯಾಗಿದ್ದನು. ಇಂದ್ರನು ಅವಳನ್ನು ನೋಡಿ ಮೋಹಗೊಳ್ಳಲು ಅವನ ತೇಜಸ್ಸು ಅವಳ ಬಾಲದ ಮೇಲೆ ಬಿತ್ತು. ಅಲ್ಲಿ ವಾಲಿಯ ಜನನವಾಯಿತು. ಅನಂತರ ಸೂರ್ಯನು ಅವಳನ್ನು ನೋಡಿ ಧೈರ್ಯಗೊಂದಿದನು. ಅವನ ತೇಜಸ್ಸು ಅವಳ ಗ್ರೀವೆಯ ಮೇಲೆ, ಎಂದರೆ ಕುತ್ತಿಗೆಯ ಮೇಲೆ ಬಿತ್ತು. ಅದರಿಂದ ಸುಗ್ರೀವನು ಹುಟ್ಟಿದನು. ಹೀಗೆ ವಾಲಿ ಸುಗ್ರೀವರ ಅಣ್ಣ ತಮ್ಮಂದಿರು. ರಾಮ, ಸುಗ್ರೀವನು ಋಷ್ಯಮುಖ ಪರ್ವತದಲ್ಲಿದ್ದಾನೆ. ಅಗ್ನಿ ಸಾಕ್ಷಿಯಾಗಿ ಅವನೊಡನೆ ಸಖ್ಯ ಬೆಳೆಸಿ ಅವನಿಗೆ ಭೂಮಂಡಲದ ಎಲ್ಲ ಸ್ಥಳಗಳ ಪರಿಚಯವಿದೆ. ಅವನು ರಾಕ್ಷಸ ಲೋಕಕ್ಕೆ ಹೋಗಿ ಬರುವಷ್ಟು ಚಾಣಾಕ್ಷ. ಸೂರ್ಯನ ಬೆಳಕು ಎಲ್ಲಿಯವರೆಗೆ ಕಾಣುತ್ತದೋ ಅಲ್ಲಿಯವರೆಗೆ ಹೋಗಿ ಸೀತೆಯನ್ನು ಕಂಡುಹಿಡಿಯಬಲ್ಲನು. ಅವನ ಬಳಿ ಇರುವ ಕಪಿವೀರರನ್ನು ಎಲ್ಲ ಕಡೆ ಕಳುಹಿಸಿ ರಾವಣನ ಬಳಿ ಇರುವ ಸೀತೆಯನ್ನು ಕಂಡುಕೊಳ್ಳುವನು. ಸೀತೆಯು ಮೇರು ಶೃಂಗದ ಮೇಲಿದ್ದರೂ ಪಾತಾಳದಲ್ಲೇ ಇದ್ದರೂ ರಾಕ್ಷಸರನ್ನು ಸಂಹರಿಸಿ ಅವಳನ್ನು ತಂದು ನಿನಗೆ ಖಂಡಿತ ಒಪ್ಪಿಸುತ್ತಾನೆ. ಕಬಂದನು ಸುಗ್ರೀವನ ನಿವಾಸಕ್ಕೆ ಹೋಗುವ ಮಾರ್ಗವನ್ನು ತಿಳಿಸುವ ಸಲುವಾಗಿ ರಾಮನಿಗೆಂದನು, ರಾಮ, ಇಲ್ಲಿಂದ ಪಶ್ಚಿಮಕ್ಕೆ ಹೋದರೆ ಫಲಪುಷ್ಪಭರಿತವಾದ ನಾನಾ ವೃಕ್ಷಗಳು ಕಾಣಿಸುತ್ತವೆ. ಆ ಮರಗಳ ಹಣ್ಣುಗಳನ್ನು ತಿಂದು ಮುಂದುವರೆಯಿರಿ. ಹಾಗೆ ಹೋಗುತ್ತಾ ಹೋಗುತ್ತಾ ನೀವು ಪಂಪಾ ಸರೋವರವನ್ನು ತಲುಪುವಿರಿ. ಆ ಸರೋವರದಲ್ಲಿ ನಿರ್ಮಲವಾದ ನೀರಿದೆ. ಎಲ್ಲೂ ಪಾಚೆಯಿಲ್ಲ, ಹೂಳು ತುಂಬಿಲ್ಲ. ಅದರಲ್ಲಿ ನಾನಾ ಜಾತಿಯ ತಾವರೆಗಳು, ಹಂಸವೇ ಮೊದಲಾದ ಪಕ್ಷಿಗಳು ಈಜುತ್ತಿರುತ್ತವೆ. ಅವುಗಳು ಮಧುರವಾಗಿ ಕೂಗುತ್ತಿರುತ್ತವೆ. ಅಲ್ಲಿ ವಿವಿಧ ಜಾತಿಯ ಮೀನುಗಳಿವೆ. ಸ್ಫಟಿಕದಂತೆ ನಿರ್ಮಲವಾದ ನೀರನ್ನು ಕುಡಿಯಬಹುದು. ಅಲ್ಲೆಲ್ಲ ಸುಂದರವಾದ ಕೋತಿಗಳಿವೆ. ಅವುಗಳು ಸಾಯಂಕಾಲ ನೀರು ಕುಡಿಯಲು ಸರೋವರಕ್ಕೆ ಬರುತ್ತವೆ. ಪಂಪೆಯ ತಣ್ಣಗಿನ ನೀರನ್ನು ನೋಡಿದರೆ ನಿನ್ನ ಶೋಕವು ಸ್ವಲ್ಪ ತಣ್ಣಗಾಗಬಹುದು. ಅಲ್ಲಿ ಮತಂಗ ಮುನಿಯ ಕೆಲವು ಶಿಷ್ಯರಿದ್ದಾರೆ. ಅವರು ಶಾಂತರೂ ದಾಂತರೂ ಆಗಿದ್ದಾರೆ. ಅವರು ಗುರುವಿಗಾಗಿ ಸಮ್ಮಿತ್ತು ಮೊದಲಾದ ವಸ್ತುಗಳನ್ನು ತರುವಾಗ ಅವರ ಮೈಯಿಂದ ಬಿದ್ದ ಬೆವರಿನ ಹನಿಗಳು ಅವರ ತಪ ಪ್ರಭಾವದಿಂದ ಹೂವುಗಳಾದವು. ಆ ಹೂವುಗಳು ಬಾಡದೆ ಸದಾ ನವೀನವಾಗಿರುತ್ತವೆ. ಅಲ್ಲೇ ರಮಣಿಯೊಬ್ಬಳಿರುವಳು. ಅವಳ ಹೆಸರು ಶಬರಿ. ಅವಳು ಋಷಿಗಳ ಪರಿಚರ್ಯೆಯನ್ನು ಮಾಡುತ್ತಿದ್ದಳು. ಅವಳು ಚಿರಂಜೀವಿನಿ. ಅವಳು ನಿನ್ನ ದರ್ಶನಕ್ಕಾಗಿ ಕಾದಿದ್ದಾಳೆ. ಅವಳಿಗೆ ದರ್ಶನವನ್ನು ಕೊಡು. ಅನಂತರ ಅವಳು ಸ್ವರ್ಗವನ್ನು ನೈದುವಳು. ಆ ಪಂಪೆಯ ಪಶ್ಚಿಮ ತೀರದಲ್ಲಿ ಮತಂಗ ಋಷಿಗಳ ಆಶ್ರಮವಿದೆ. ಅಲ್ಲಿ ಹೋಗಿರಿ. ಅಲ್ಲಿ ಹತ್ತಿರದಲ್ಲೇ ಋಷ್ಯಮುಖ ಪರ್ವತವಿದೆ. ಆ ಪರ್ವತದಲ್ಲಿ ಆನೆಗಳ ದೊಡ್ಡ ಹಿಂಡೆ ಇದೆ. ಆದರೆ ಆನೆಗಳು ಮತಂಗ ಆಶ್ರಮದ ಕಡೆಗೆ ಸುಳಿಯಲಾರವು. ಅದಕ್ಕೆ ಮತಂಗ ಮುನಿಗಳ ಪ್ರಭಾವವೇ ಕಾರಣ. ಆ ವನಕ್ಕೆ ಮತಂಗವನವೆಂಬ ಹೆಸರೇ ಬಂದಿದೆ. ಆ ವನದಲ್ಲಿ ನೀವು ಸಮಾಧಾನದಿಂದ ವಿಹರಿಸಬಹುದು. ಪಂಪಾ ಸರೋವರದ ಮೂಡಣದಲ್ಲಿದೆ ಋಷ್ಯಮುಖ ಗಿರಿ. ಆ ಪರ್ವತವನ್ನು ಏರುವುದು ಕಷ್ಟ. ಅದನ್ನು ಶಿಶುನಾಗರು ಕಾಯುತ್ತಿದ್ದಾರೆ. ಆ ಪರ್ವತವನ್ನು ಬ್ರಹ್ಮನೇ ಸೃಷ್ಟಿಸಿದ್ದಾನೆ. ಆ ಪರ್ವತದ ತುದಿಯಲ್ಲಿ ಮಲಗಿದವನಿಗೆ ಕನಸಿನಲ್ಲಿ ಧನಲಾಭವಾದರೆ ಎಚ್ಚೆತ್ತ ಮೇಲೂ ಅದು ಸಿಗುತ್ತದೆ. ಪಾಪಿಗಳು ಆ ಪರ್ವತವನ್ನು ಏರಲಾರರು. ಹಾಗೇನಾದರೂ ಹೋದರೆ ಅವರು ಮಲಗಿರುವಾಗ ಶಿಶುನಾಗರು ಎಂಬ ರಾಕ್ಷಸರು ಅವರನ್ನು ಕೊಂದು ಬಿಡುತ್ತಾರೆ. ಆ ಶಿಶುನಾಗರು ಆಟವಾಡುವಾಗ ಮಾಡುವ ಕೋಲಾಹಲವು ಮತಂಗಾರಣ್ಯಕ್ಕೂ ಕೇಳಿಸುತ್ತದೆ. ಅಲ್ಲಿ ಪರಸ್ಪರ ಘರ್ಷಣೆಯಿಂದ ಸುರಿಯುವ ರಕ್ತದಿಂದ ತೊಯ್ದ ಕರಿಮೋಡದಂತಹ ಆನೆಗಳು ಓಡಾಡುತ್ತವೆ. ಅಲ್ಲಿ ತಣ್ಣಗಿನ ನೀರನ್ನು ಕುಡಿದು ಕಾಡು ಪ್ರಾಣಿಗಳು ತೃಪ್ತಿಯಿಂದ ಹೋಗುತ್ತವೆ. ಅಲ್ಲಿ ಕರಡಿಗಳನ್ನು, ಆನೆಗಳನ್ನು, ಜಿಂಕೆಗಳನ್ನು ಕಂಡು ನಿಮ್ಮ ದುಃಖ ಕಡಿಮೆಯಾಗಬಹುದು. ಆ ಋಷ್ಯಮುಖ ಪರ್ವತದಲ್ಲಿ ಒಂದು ಬೃಹತ್ತಾದ ಗವಿ ಇದೆ. ಅದಕ್ಕೆ ದೊಡ್ಡ ಬಂಡೆಯ ಮುಚ್ಚುವ ಕದವಿದೆ. ಅದನ್ನು ಪ್ರವೇಶಿಸಲು ಕಷ್ಟಪಡಬೇಕು. ಆ ಗುಹೆಯ ಮುಂಬಾಗಿಲಿನಲ್ಲಿ ಒಂದು ದೊಡ್ಡ ತಣ್ಣೀರಿನ ಕೊಳವಿದೆ. ಫಲ ಮೂಲಗಳಿಗೆ ಅಲ್ಲಿ ಕೊರತೆ ಇಲ್ಲ. ವಿವಿಧ ಮೃಗಗಳೂ ಅಡ್ಡಾಡುತ್ತವೆ. ಆ ಗುಹೆಯಲ್ಲಿ ಸುಗ್ರೀವನು ತನ್ನ 4 ಆಪ್ತರೊಡನೆ ನೆಲೆಸಿದ್ದಾನೆ. ಒಮ್ಮೊಮ್ಮೆ ಪರ್ವತದ ತುದಿಯಲ್ಲೂ ಅವರು ಕುಳಿತಿರುತ್ತಾರೆ.
ರಾಮನೆಂದನು, ಮಹಾನುಭಾವ, ನೀನೆಂದಂತೆ ನಾವು ಸುಗ್ರೀವನಲ್ಲಿ ಹೋಗುತ್ತೇವೆ. ನೀನು ಉತ್ತಮ ಲೋಕಕ್ಕೆ ಹೋಗು. ಅದಕ್ಕೆ ಕಬಂದನೆಂದನು, ನೀವು ಕಾರ್ಯಸಿದ್ಧಿಗಾಗಿ ಹೊರಡಿರಿ ಇನ್ನು. ಅನಂತರ ರಾಮ ಲಕ್ಷ್ಮಣನ ಅನುಜ್ಞೆಯನ್ನು ಪಡೆದು ಅವನು ಸ್ವರ್ಗಲೋಕಕ್ಕೆ ಹೊರಟು ಹೋದನು. ಹೋಗುವಾಗ ಸುಗ್ರೀವನ ಜೊತೆ ಮತ್ತೆ ಸ್ನೇಹ ಬೆಳೆಸಿರಿ ಎಂದು ಹೇಳಲು ಮರೆಯಲಿಲ್ಲ. ಕಬಂದನ ಮಾರ್ಗದರ್ಶನದಂತೆ ರಾಮ ಲಕ್ಷ್ಮಣರು ಪಶ್ಚಿಮದ ಕಡೆಗೆ ಸಾಗಿದರು. ಪಂಪಾ ಸರೋವರದ ಪಶ್ಚಿಮ ತೀರವನ್ನು ತಲುಪಿದರು. ಅಲ್ಲಿ ಅವರಿಗೆ ಶಬರಿಯ ಸುಂದರವಾದ ಆಶ್ರಮ ಗೋಚರಿಸಿತು. ಅದರ ಸುತ್ತಲೂ ಮರಗಳು ಬೆಳೆದಿದ್ದವು. ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಹೋದರು. ಅವರನ್ನು ನೋಡುತ್ತಲೇ ಶಬರಿಯು ಎದ್ದು ಕೈ ಮುಗಿದಳು. ಮತ್ತೆ ಅವರ ಕಾಲುಗಳನ್ನು ಹಿಡಿದು ವಂದಿಸಿದಳು. ಪಾದ್ಯ, ಅರ್ಘ್ಯ, ಅಚಮನೀಯಗಳನ್ನಿತ್ತಳು. ಅವಳಿಗೆ ರಾಮನೆಂದು, ತಪೋಧನೆ, ನಿನ್ನ ವ್ರತಾನುಷ್ಠಾನದಲ್ಲಿ ಏನು ವಿಘ್ನವಿಲ್ಲವಷ್ಟೇ. ನಿನ್ನ ತಪಸ್ಸು ಚೆನ್ನಾಗಿ ನಡೆಯುತ್ತಿದೆಯಷ್ಟೇ. ನಿನ್ನ ಕ್ರೋಧವನ್ನು ನಿಯಂತ್ರಿಸಿಕೊಂಡಿದ್ದೀ ತಾನೇ. ಆಹಾರದಲ್ಲೂ ಸಂಯಮವಿದೆ ತಾನೇ. ನಿನ್ನ ನಿಯಮಗಳು ನಿರಂತರ ಸಾಗಿವೆಯಷ್ಟೇ. ನಿನ್ನ ಮನಸ್ಸಿಗೆ ಸಮಾಧಾನವಾಗಿದೆಯಷ್ಟೇ. ರಾಮನ ಮಾತಿಗೆ ವೃದ್ಧ ತಪಸ್ವಿನಿ ಎಂದಳು. ರಾಮ, ನಿನ್ನ ದರ್ಶನದಿಂದ ನನಗೆ ತಪಸ್ಸಿದ್ಧಿಯಾಯಿತು. ನಾನು ತಪಸ್ಸು ಮಾಡಿದ್ದು ಸಾರ್ಥಕವಾಯಿತು. ಗುರುಪೂಜೆ ಲಭಿಸಿತು. ಇಂದು ಜನ್ಮವೂ ಸಫಲವಾಯಿತು. ನನಗೆ ಪೂರ್ವಫಲ ಸಿಕ್ಕುವುದರಲ್ಲಿ ಸಂಶಯವೇ ಇಲ್ಲ. ಇದೆಲ್ಲ ದೇವದೇವನಾದ ನಿನ್ನನ್ನು ಪೂಜಿಸುವುದರ ಫಲ. ನಿನ್ನ ಸೌಮ್ಯ ದೃಷ್ಟಿಯಿಂದಲೇ ನಾನು ಪವಿತ್ರಳಾದೆನು. ನಿನ್ನ ಅನುಗ್ರಹದಿಂದ ನನಗೆ ಅಕ್ಷಯ ಲೋಕಗಳು ಸಿಗುತ್ತವೆ. ನೀನು ಚಿತ್ರಕೂಟಕ್ಕೆ ಬಂದಾಗಲೇ ನಾನು ಸೇವೆ ಮಾಡಿದ ಮಹರ್ಷಿಗಳು ಸ್ವರ್ಗದಿಂದ ವಿಮಾನಗಳಲ್ಲಿ ಬಂದು ನೀನು ಇಲ್ಲಿಯೂ ಬರುವ ವಿಚಾರವನ್ನು ತಿಳಿಸಿದ್ದರು. ಅವರೆಂದಿದ್ದರು, ಲಕ್ಷ್ಮಣನೊಡನೆ ರಾಮನೂ ಇಲ್ಲಿಗೆ ಬರಲಿರುವನು. ಅವನಿಗೆ ಆತಿಥ್ಯದಿಂದ ಪೂಜೆಯನ್ನು ಸಲ್ಲಿಸು. ಅವನನ್ನು ನೋಡಿದ ಮೇಲೆ ನೀನು ಅಕ್ಷಯ ಲೋಕಗಳಿಗೆ ಹೋಗುವೆ ಎಂದು. ಪಂಪಾ ಸರೋವರದ ತೀರದಲ್ಲಿ ದೊರೆಯುವ ಫಲಗಳನ್ನು ನಿನಗಾಗಿ ಸಂಗ್ರಹಿಸಿ ಇಟ್ಟಿರುವೆನು ರಾಮ. ರಾಮನೆಂದನು, ಶಬರಿ, ಧನುಪುತ್ರನಾದ ಕಬಂದನು ಮತಂಗ ಮುನಿಗಳ ಮಹಿಮೆಯನ್ನು ವರ್ಣಿಸಿದ್ದನು. ನಿನಗೆ ಒಪ್ಪಿಗೆ ಇದ್ದರೆ ನಮಗೆ ಅದನ್ನು ತೋರಿಸು. ಅದಕ್ಕುತ್ತರವಾಗಿ ಶಬರಿಯು ಮತಂಗ ಮುನಿಗಳ ಮಹಿಮೆಯನ್ನು ವರ್ಣಿಸಲಾರಂಭಿಸಿದಳು. ರಾಮ, ಈ ವನ ಮತಂಗ ಮುನಿಗಳಿದ್ದ ಸ್ಥಳ. ಇದಕ್ಕೆ ಮತಂಗವನ ಎಂಬ ಹೆಸರೇ ಇದೆ. ಇಲ್ಲಿ ನನ್ನ ಗುರುಗಳಾದ ಮತಂಗ ಋಷಿಗಳು ಮಂತ್ರಪೂತವಾದ ತಮ್ಮ ದೇಹವನ್ನು ಹೋಮಿಸಿದರು. ಇಲ್ಲೇ ಅವರು ಪೂಜೆ ಮಾಡುತ್ತಿದ್ದ ವೇದಿ ಇದೆ. ಅಲ್ಲಿ ನಾನು ಕಟ್ಟಿಕೊಟ್ಟ ಹೂವಿನ ಮಾಲೆಗಳನ್ನು ನಡುಗುವ ಕೈಗಳಿಂದ ವಿನಿಯೋಗಿಸುತ್ತಿದ್ದರು. ಅವರ ತಪ ಪ್ರಭಾವದಿಂದಲೇ ಈ ವೇದಿಗಳು ತಮ್ಮ ಪ್ರಭೆಯಿಂದ ಎಲ್ಲ ದಿಕ್ಕುಗಳನ್ನು ಬೆಳಗುತ್ತಿವೆ. ಉಪವಾಸ ಶ್ರಮದಿಂದ ಅವರಿಗೆ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಲು ಆಗುತ್ತಿರಲಿಲ್ಲ. ಆಗ ಅವರು ಸಮುದ್ರವನ್ನೇ ನೆನೆದಾಗ 7 ಸಾಗರಗಳೇ ಇಲ್ಲಿ ಬಂದವು. ಅವರು ಸ್ನಾನ ಮಾಡಿ ಒಣಗಲು ಹಾಕಿದ ನಾರು ಬಟ್ಟೆಗಳು ಇಂದಿಗೂ ಒಣಗದ ಇಲ್ಲೇ ನೇತಾಡುತ್ತಿದೆ. ಅವರು ಪೂಜೆಗೆ ಬಳಸಿದ ತಾವರೆ ಮೊದಲಾದ ಹೂವುಗಳು ಇಂದಿಗೂ ಬಾಡಿಲ್ಲ. ರಾಮ, ನೀನು ಈ ಕಾಡೆಲ್ಲ ಅವಲೋಕಿಸಿದ್ದೀಯಲ್ಲ. ಗುರುಗಳ ಮಹಾತ್ಮ್ಯವನ್ನು ಪ್ರತ್ಯಕ್ಷೀಕರಿಸಿಕೊಂಡಿರುವೆ. ಇನ್ನು ನನಗೆ ಈ ಶರೀರವನ್ನು ತ್ಯಜಿಸಲು ಅನುಮತಿ ಕೊಡು. ನಾನು ಮಹಾತ್ಮರ ಸನ್ನಿಧಿಗೆ ಹೋಗಿ ಸೇರಿಕೊಳ್ಳುತ್ತೇನೆ. ಶಬರಿಯ ಮಾತುಗಳಿಂದ ರಾಮ ಲಕ್ಷ್ಮಣರು ವಿಸ್ಮಯಗೊಂಡರು. ಮತ್ತು ರಾಮನೆಂದನು, ಶಬರಿ, ನೀನು ನನ್ನನ್ನು ಭಕ್ತಿಯಿಂದ ಪೂಜಿಸಿದ್ದೀಯೆ. ನೀನು ಸುಖವಾಗಿ ಮೇಲಿನ ಲೋಕಕ್ಕೆ ಹೋಗಬಹುದು. ವೃದ್ಧೆಯಾದ ಶಬರಿಯು ತನ್ನ ಜೀರ್ಣವಾದ ಶರೀರವನ್ನು ಬಿಡಲು ಇಚ್ಛಿಸಿ ರಾಮನ ಅನುಜ್ಞೆಯಂತೆ ಬೆಂಕಿಯಲ್ಲಿ ಸುಟ್ಟುಕೊಂಡಳು. ಬಳಿಕ ಬೆಂಕಿಯಂತೆ ಹೊಳೆಯುತ್ತಾ ಸ್ವರ್ಗಕ್ಕೆ ಹೋದಳು. ಅವಳ ದಿವ್ಯ ಶರೀರದಲ್ಲಿ ದಿವ್ಯಾಂಬರಗಳು, ದಿವ್ಯ ಮಾಲೆಗಳು, ದಿವ್ಯಾನುಲೇಪನಗಳು ಇದ್ದವು. ನೋಡಲು ಅತಿ ಮಧುರ ರೂಪವಿತ್ತು. ಸುತ್ತಮುತ್ತಲಿನ ಸ್ಥಳಗಳನ್ನು ಮಿಂಚಿನಂತೆ ಬೆಳಗಿದಳು. ಸುಕೃತಾತ್ಮರಾದ ಮಹರ್ಷಿಗಳು ಯಾವ ಸ್ಥಾನವನ್ನು ಪಡೆದರೋ ಅದೇ ಸ್ಥಾನವನ್ನು ಅವಳೂ ಹೋಗಿ ಸೇರಿಕೊಂಡಳು. ಶಬರಿಯು ದಿವ್ಯ ಲೋಕಕ್ಕೆ ಹೋದ ಮೇಲೆ ರಾಮ ಲಕ್ಷ್ಮಣರು ಮಹಾತ್ಮರ ಮಹಿಮೆಯ ಬಗ್ಗೆ ಮಾತನಾಡಿಕೊಂಡರು. ರಾಮನೆಂದನು, ತಮ್ಮ, ಕೃತಾತ್ಮರಾದವರ ಈ ಆಶ್ರಮ ಆಶ್ಚರ್ಯಕರವಾಗಿದೆ. ಇಲ್ಲಿ ಜಿಂಕೆ, ಹುರಿಗಳು, ಪಕ್ಷಿಗಳು ಪರಸ್ಪರ ವಿಶ್ವಾಸದಿಂದ ನೆಲೆಸಿವೆ. ಅಷ್ಟೇಕೆ 7 ಸಮುದ್ರಗಳ ತೀರ್ಥವೂ ಇಲ್ಲಿದೆ. ಅದಕ್ಕೆ ಇದರಲ್ಲಿ ಸ್ನಾನ ಮಾಡಿ ಪಿತೃತರ್ಪಣವನ್ನು ಕೊಟ್ಟೆವು. ನಮ್ಮ ಅಮಂಗಳಗಳು ಕಳೆದು ಮಂಗಳ ಉಂಟಾಗಿದೆ. ಇದರಿಂದ ಮನಸ್ಸಿಗೆ ಸಂತೋಷವಾಗಿದೆ. ಒಂದು ರೀತಿಯ ಆಶಾಭಾವನೆ ಮೂಡಿದೆ. ಇನ್ನು ನಾವು ಈ ಸುಂದರವಾದ ಪಂಪಾ ಸರೋವರಕ್ಕೆ ಹೋಗೋಣ. ಅದರ ಹತ್ತಿರವೇ ಋಷಿಮುಖ ಪರ್ವತವಿದೆ. ಅಲ್ಲೇ ಅಲ್ಲವೇ ಧರ್ಮಾತ್ಮನಾದ ಸುಗ್ರೀವನ ನೆಲೆ ಇರುವುದು. ಆ ವಾನರ ಶ್ರೇಷ್ಠನನ್ನು ಕಾಣಲು ನನಗೆ ತ್ವರೆಯಾಗಿದೆ. ಸೀತಾನ್ವೇಷಣೆಯು ಅವರನ್ನೇ ಅವಲಂಬಿಸಿದೆ. ಲಕ್ಷ್ಮಣನೆಂದನು, ಅಣ್ಣ, ಆದಷ್ಟು ಬೇಗನೆ ಅವನಿದ್ದಲ್ಲಿಗೆ ಹೋಗೋಣ. ನನ್ನ ಮನಸ್ಸು ಹಾಗೆ ತ್ವರೆಪಡಿಸುತ್ತಿದೆ. ಅವರಿಬ್ಬರು ಆಶ್ರಮವನ್ನು ಬಿಟ್ಟು ಪಂಪಾ ಸರೋವರದ ಕಡೆಗೆ ಹೋದರು. ಮುಂದುವರೆದು ಮತಂಗ ಸರಸವೆಂಬ ಪುಣ್ಯ ಹೃದಯದಲ್ಲಿ ಸ್ನಾನ ಮಾಡಿದರು. ಅದರಾಚೆ ಅವರಿಗೆ ಸುಂದರವಾದ ವನ ಕಾಣಿಸಿತು. ಅದನ್ನು ದಾಟಿದ ಅವರಿಗೆ ಅತ್ಯಂತ ಸುಂದರವಾದ ಪಂಪಾ ಸರೋವರ ಗೋಚರಿಸಿತು. ರಾಮನೆಂದನು, ಲಕ್ಷ್ಮಣ, ಇದರ ದಡದಲ್ಲೇ ಗೈರಿಕಾದಿ ಧಾತುಗಳಿರುವ ಋಷ್ಯಮುಖ ಪರ್ವತವಿರುವುದು. ಇಲ್ಲೇ ಸುಗ್ರೀವನಿರುವುದು. ನೀನು ಮೊದಲು ಹೋಗಿ ಆ ವಾನರೋತ್ತಮನನ್ನು ಸಂಧಿಸು. ನಾನು ದೀನಾವಸ್ಥೆಯಲ್ಲಿದ್ದೇನೆ.
ಲಕ್ಷ್ಮಣ, ಸೀತೆ ಇಲ್ಲದೆ ನಾನು ಬದುಕಿರುವುದು ಹೇಗೂ? ಮತ್ತು ಶೋಕವನ್ನು ಸಂಯಮಿಸಿಕೊಂಡು ಪಂಪಾ ಸರೋವರದಲ್ಲಿ ಸ್ನಾನ ಮಾಡಿದರು. ಆಗ ಮನಸ್ಸು ಸ್ಥಿಮಿತಕ್ಕೆ ಬಂತು. ಬಹುದೂರ ದಾರಿಯನ್ನು ಕ್ರಮಿಸಿದ ಅವನಿಗೆ ಪಂಪೆಯನ್ನು ಕಂಡು ತುಸು ನೆಮ್ಮದಿಯಾಯಿತು. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ. ಅರಣ್ಯಕಾಂಡವು ಸಮಾಪ್ತವಾಯಿತು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದರೆ ಕ್ಷಮಿಸಿ.